ಮಾರ್ನಿಂಗ್ ಗೈಸ್, ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇವತ್ತು ತುಂಬಾ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಎ ಡೇ ಇನ್ ಮೈ ಲೈಫ್ ಥರ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಇವತ್ತಿಂದ 22nd ತನಕ ಕಲರ್ಸ್ ಫೆಸ್ಟ್ ಒಂದು ಆ್ಯನ್ಯುವಲ್ ಡೇಗೆ ಒಂದು ಈವೆಂಟ್ನಾಗ ಮಾಡ್ತಾಯಿದ್ರೆ. ಸೊ ಒಂದೊಂದು ದಿವಸ ಒಂದೊಂದು ಕಲರ್ ಅನ್ನೋದ್ರ. ಸೊ ಇವತ್ತು ಕಲರ್ ಬಂದುಬಿಟ್ಟು ವೈಟ್. ಸೊ ನೋಡಿ, ನಾನು ನಮ್ಮ ಡ್ಯಾಡಿ ಹೋಗ್ತಾಯಿದ್ದೀವಿ ಅಪಾರ್ಟ್ಮೆಂಟ್ ಬಿಟ್ಟು. ಕೆಳಗೆ ಬಂದುಬಿಟ್ಟೆ, ಇವಾಗ ಗಾಡಿ ಹತ್ಕೊಬೇಕು. ಸೊ ನೋಡಿ, ನಮ್ಮ ಡ್ಯಾಡಿಯಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ ಸ್ಟಾಪ್ ತನಕ ಬಿಡ್ತಾರೆ ನಮ್ಮ ಡ್ಯಾಡಿ ಗಾಡಿಯಲ್ಲೇ. ಸೊ ನೋಡಿ, ಆಲ್ರೆಡಿ ಬಸ್ ಹತ್ಕೊಂಡ್ಬಿಟ್ಟೆ, ಫುಲ್ ರಶ್ ಇತ್ತು. ಸೊ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಸ್ಸಲ್ಲಿ. ಸೊ ಕ್ಲಾಸಿಗೆ ಬಂದುಬಿಟ್ಟೆ. ನೋಡಿ, ನನ್ನ ಬೆಸ್ಟ್ ಫ್ರೆಂಡ್ ಕೀರ್ತಿ. ಸೊ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಫಸ್ಟ್ ಅವರ್ಗೆ ಹೋಗಿದ್ವಿ. ಸೊ ಮ್ಯಾಮ್ ನಂಗೆ ತೋರಿಸ್ಕೊಂಡು. ಸೊ ಆಮೇಲೆ ಬ್ರೇಕ್ ಬಿಟ್ಟರು, ಏನೋ ಈವೆಂಟ್ ನಡೀತಾಯಿತ್ತು. ಸೊ ಆಚೆ ಬಂದು ನೋಡಿದ್ವಿ. ಸೊ ಎಲ್ಲರೂ ನೋಡಿ ಹೆಂಗೆ ವೈಟಲ್ಲಿ ಇದ್ದಾರೆ ಕಾಲೇಜಲ್ಲಿ. ಕೆಲವೊಬ್ರು ಅಷ್ಟೇ ಬೇರೆ ಕಲರ್ ಹಾಕೊಂಡ್ಬಂದಿದ್ದು. ಸೊ ನಾವು ಕಾರಿಡಾರ್ ಹತ್ರ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ವಿ, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ, ಯಾವ್ಯಾವ ಕಲರ್ಸ್, ಯಾವ್ಯಾವ ಡ್ರೆಸ್. ಸೊ ಅದೇ ನಮ್ಮ ಕ್ಲಾಸಿಗೆ ತೋರಿಸಿದ್ನಲ್ಲ. ಸೊ ನೋಡಿ, ಕೆಳಗೆ ಕೂಡ ಎಷ್ಟು ಸ್ವಲ್ಪ ನನ್ನೊಂದು ಸೆಲ್ಫ್ ನಾವು ತೋರಿಸ್ಕೊಳಂತ ವೀಡಿಯೋ ಮಾಡಿ ಕೆಳಗೆ ನೋಡಿರೋದು ಹಾಕಿದ್ವಿ. ಸೊ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ವಲ್ಪ ಪೋಸ್ ಕೊಟ್ಟು ಇದೆಲ್ಲ ಮಾಡಿಕೊಂಡೆ ನನಗೆ. ಸೊ ಸ್ವಲ್ಪ ನಾನು ಸಪ್ರೇಟಾಗಿ ವೀಡಿಯೋ ತೊಗೊಳೋಣ ಅಂತ ಇದು ಪೋಸ್ ಕೊಟ್ಟು ಕಿತ್ತಿನ ಕೇಳ್ತಾ ಇದ್ದೆ, ಹೆಂಗಿದೆಯಲ್ಲ, ಯಾವ್ದು ಚೆನ್ನಾಗಿದೆ ಅಂತ ಕೇಳ್ತಾಯಿದ್ದೆ. ಆಮೇಲೆ ನೆಕ್ಸ್ಟ್ ಬ್ರೇಕ್ ಬಂದು 12:30ಗೆ. ಸೊ ಕೆಳಗೆ ಹೋಗ್ತಾಯಿದ್ದೀವಿ. ಅದೇ ಇನ್ಸ್ಟಾಗೆ ಮತ್ತು ಯೂಟ್ಯೂಬ್ಗೆ ವೀಡಿಯೋ ಶೂಟ್ ಮಾಡೋಣ ಅಂತ. ನೋಡಿ, ನಮ್ಮ ಸರ್ ಇದ್ದಾರಲ್ಲ, ಅವ್ರಿಗೆ ಹಾಯ್ ಹೇಳೋಕ್ಕೆ ಹೇಳಿದೆ. ಸರ್ ನೋಡಿ ಹಾಯ್ ಮಾಡಿದ್ರು. ಆಮೇಲೆ ಆಚೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಫುಲ್ ವೈಟು ಎಲ್ಲರೂ ಚೆನ್ನಾಗಿದ್ರು. ಎಲ್ಲರೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಲೇಜ್ನೇ ಹತ್ರ ವೈಟ್ ಕ್ಯಾಂಟೀನ್ ಹತ್ರ ಬಂದಿದ್ದೆ ನಾನು. ಹಾಯ್, ನಿಮ್ಮ ಹೆಸರೇನು? ರಂಜಿತಾ. ನಿಖಿತಾ. ಓಕೆ, ಇವತ್ತು ಏನು ಡೇ ಅಂತ ಗೊತ್ತಾ ನಿಮಗೆ? ಇವತ್ತೊಂದು ಸ್ಪೆಷಲ್ ಡೇ ಅಲ್ವಾ? ಏನು ಡೇ? ಪುನೀತ್ ರಾಜ್ಕುಮಾರ್ ಬರ್ಡೇ. ಓಕೆ, ಮೂವೀಸ್ ಹೇಳೋಕ್ಕಾಗುತ್ತಾ? ಓಕೆ, ಅಪ್ಪು, ಅಂಜನಿ ಪುತ್ರ, ಆಮೇಲೆ ಹುಡುಗ. ಹೇಳಿ, ಪುನೀತ್ ರಾಜ್ಕುಮಾರ್ ಫೇಮಸ್ ಸಾಂಗ್. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಜಾಣೆ. ನಿಜವಾಗ್ಲೂ ಚೆನ್ನಾಗಿತ್ತು, ಮೆಸ್ಮರೈಸಿಂಗ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಅವರು ದೊಡ್ಡವರು, ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಇಸ್ ಲೈಕ್ ಎ ಗಾಡ್. ದಟ್ಸ್ ಆಲ್. ಥ್ಯಾಂಕ್ ಯು. 3 ಮೂವೀಸ್ ಹೇಳಿ ಪುನೀತ್ ರಾಜ್ಕುಮಾರ್. ಸೇಮ್ ಅಪ್ಪು, ರಾಜಕುಮಾರ, ಅಂಜನಿ ಪುತ್ರ. ಸಾಂಗ್ ನಿಮ್ಗೆ ಯಾವ್ದು ಇಷ್ಟ ಪುನೀತ್ ರಾಜ್ಕುಮಾರ್ ಸಾಂಗ್ಸ್? ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಅವ್ರ ಬಗ್ಗೆ ಏನಾದ್ರು ಹೇಳಕ್ಕಿದೆ ನಿಮಗೆ? ಪವರ್ ಅಷ್ಟೇ. ಥ್ಯಾಂಕ್ ಯು ಗೈಸ್. ಡೇ ಅಲ್ವಾ? ಮೇ ಬಿ ಪುನೀತ್ ರಾಜ್ಕುಮಾರ್ ಸರ್ ನಮ್ ಜೊತೆ ಇಲ್ದೇ ಇರ್ಬೋದು, ಬಟ್ ನಮ್ ಮನ್ಸಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ನಮ್ ಜೊತೆನೆ ಇರ್ತಾರೆ. ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ್ಲೂ ನಗ್ನಗ್ತಾ ಹ್ಯಾಪಿನೆಸ್ ನ ಸ್ಪ್ರೆಡ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ನಾನು ವಿಡಿಯೋಸ್ ಬ್ಲಾಗ್ ಮಾಡೋಣ ಅಂತ ಆಮೇಲೆ ಸ್ವಲ್ಪ ಪೋಸ್ಟ್ ಕೊಟ್ಕೊಂಡು ನಿಂತಿದ್ದೆ. ಕಿತ್ತಿ ತೆಗಿತಿದ್ದೆ. ನಾನು ಹುಡುಕ್ತಾ ಇದ್ದೆ ಯಾರ ಜೊತೆ ವಿಡಿಯೋ ಮಾಡೋಣ ಗುರು, ಯಾರನ್ನೆಲ್ಲಿ ಗಾರ್ಡನೆಲ್ಲ ನೋಡಿದೆ. ಗಾರ್ಡನ್ ತುಂಬ ಚೆನ್ನಾಗಿತ್ತು, ಎಲ್ಲರೂ ಒಂದೇ ಕಲರಲ್ಲಿದ್ರಲ್ಲ. ಸೊ ನೋಡೋಕ್ಕೆ ಚೆನ್ನಾಗಿತ್ತು. ಮೈಕ್ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡಿಕೊಂಡೆ. ಆಮೇಲೆ ನೋಡಿ, ನಮ್ಮ ಕ್ಲಾಸಲ್ಲಿ ಎಲ್ಲರೂ ಸೇರಿ ವೈಟ್ ಹಾಕಿದ್ವಲ್ಲ. ಸೊ ಎಲ್ಲರೂ ಸೇರಿ ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ನಾನೇ ಹೇಳಿದೆ ಈ ಥರ ತೊಗೊಳ್ಳೋಣ, ಮೆಮೊರಿ ಆಗಿರುತ್ತೆ ಅಂತ. ಸೊ ನಮ್ಮ ಕ್ಲಾಸ್ ಸ್ಟ್ರೆಂತ್ ಜಾಸ್ತಿ, ಸೊ ಅದಕ್ಕೆ ಅಷ್ಟೊಂದು ಕವರ್ ಆಗೋಲ್ಲ. ಸೊ ಇದೊಂದು ನೈಸ್ ಎಕ್ಸ್ಪೀರಿಯನ್ಸ್. 3 ಇಯರ್ಸ್ ನಮ್ಮ ಡಿಗ್ರಿ ಲೈಫ್ ಮುಗಿಸ್ಬಿಟ್ಟು ಯಾವತ್ತಾದ್ರೂ ಈ ವಿಡಿಯೋಸ್ ಎಲ್ಲ ನೋಡಿದಾಗ ಕ್ಲಾಸಲ್ಲಿ ಇಷ್ಟು ಜನ ಇದ್ದಾರಾ, ಒಂಥರ ಖುಷಿ ಆಗುತ್ತಲ್ವ ಇದೆಲ್ಲ ನೋಡಿದಾಗ. ನೋಡಿ, ಎಲ್ಲ ಕವರ್ ಮಾಡ್ಕೊಂಬಂದ ಇವನಂತೂ. ನಮ್ಮ ಕ್ಲಾಸ್ ಲಾಸ್ಟ್ ಬೆಂಚ್, ನಮ್ಮ ಕ್ಲಾಸಲ್ಲಿ ಕೆಲವು ಹುಡುಗರಿಗಂತೂ ಫುಲ್ ಶೈ, ಅವ್ರು ಅಷ್ಟೊಂದು ವೀಡಿಯೋ ಮುಂದೆ ಬರೋಲ್ಲ. ಬಟ್ ಮೆಮೊರಿಗೆ ಎಲ್ಲರೂ ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ನಮಗೆ 6th ಅವರ್ ಲಾಸ್ಟ್ ಅವರ್ ಇತ್ತು. ಸೊ ಡ್ರಾಮಾ ಪ್ರಾಕ್ಟೀಸ್ ಮುಗಿಸ್ಕೊಂಬಿಟ್ಟು ಕೆಳಗೆ ಬರೋಣ ಅಂತಿದ್ವಿ. ಆಗ ನೋಡಿದೆ ಪೇಂಟಿಂಗ್ ಕಾಂಪಿಟೇಷನ್ ಇತ್ತು. ಸೊ ಪೇಂಟಿಂಗ್ ಎಲ್ಲ ನೋಡ್ಕೊಂಡು ನಿಜವಾಗ್ಲೂ ಚೆನ್ನಾಗಿತ್ತು ಎಲ್ಲರೂ ಪೇಂಟಿಂಗ್. ಸೊ ಅಲ್ಲೇ ಎಲ್ಲ ಝೂಮ್ ಮಾಡಿ ಎಲ್ಲ ನೋಡ್ಕೊಂಡು ಆಮೇಲೆ ಸರಿ ಅಂತ ಏನೇನಿದೆ ಈವೆಂಟ್ಸ್ ಎಲ್ಲ
ಸರಿಯಾಗಿ ನೋಡ್ಕೊತಾ ಇದ್ವಿ. ನೋಡಿ ಎಲ್ಲರೂ ಆಲ್ಮೋಸ್ಟ್ ಬ್ಯುಸಿಯಾಗಿದ್ದಾರೆ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು. ನೋಡಿ ನನ್ನ ಫ್ರೆಂಡ್ ವೀಡಿಯೋ ತೆಗಿಯೋದೆ ಕೆಳಗೆ ಮೇಲೆ ತೆಗ್ದಿಕ್ಕಿದ್ದಾಳೆ. ಯಾವಾಗಲೂ ಚೆನ್ನಾಗಿ ನಾನು ನಗ್ತಾ ಇದ್ದೀನಿ, ನಾಚಿಕೆ ಆಗ್ತಾಯಿದೆ, ಬೇಗ ತೆಗಿ ಹೋಗೋಣ ಅಂತ. ಆಮೇಲೆ ಸೊ ಡ್ರಾಮಾ ಮುಗಿಸ್ಕೊಂಡು ಆಚೆ ಬಂದು ನೋಡಿದೆ ಆಲ್ಮೋಸ್ಟ್ 3:30 ಆಗಿತ್ತು. ಸೊ ಇನ್ನೂ ಅವ್ರ ಡೆಡಿಕೇಶನ್ ಹೆಂಗಿತ್ತು ಅಂದರೆ ನನಗಂತೂ ಸುಸ್ತಾಗಿಬಿಡ್ತಾಯಿತ್ತು. ಆದರೂ ಇವ್ರು ಬಿಸಿಲೆಲ್ಲ ಆಟ ಆಡ್ಕೊಂಡು ಎಲ್ಲನೂ ಮಾಡ್ತಾಯಿದ್ರು ಪಾಪ. ಸೊ ಆಚೆ ಬಂದುಬಿಟ್ವಿ. ಆಲ್ಮೋಸ್ಟ್ ಕಾಲೇಜೇ ಖಾಲಿ ಖಾಲಿ ಅನಿಸ್ತಾಯಿತ್ತು. ಸೊ ಆಮೇಲೆ ನಾವು ಇಲ್ಲೊಂದು ಫೋಟೋ ಮಾಡ್ಕೊಂಡು ಆಮೇಲೆ ಕಾಲೇಜ್ ಮುಗಿಸಿ ಕಾಲೇಜ್ ಮುಗಿಸಿ ಮನೆಗೆ ಹೋಗೋಣ ಅಂತೀವಿ. ಸೊ ಹಂಗೆ ಲೈಟಾಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಸೊ ಅಷ್ಟೇ, ಕಾಲೇಜ್ ಮುಗಿತು, ಇನ್ನು ಮನೆ ಕಡೆ ಗೈಸ್. ಈಗ ಆಲ್ಮೋಸ್ಟ್ ನಾನು ಮನೆಗೆ ರೀಚ್ ಆಗಿದ್ದೆ ಆಲ್ಮೋಸ್ಟ್ 5:10 ಡ್ರಾಮಾ ಎಲ್ಲ ಮುಗಿಸ್ಕೊಂಡು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ. ಸೊ ಆ ಥರ ವೀಡಿಯೋಸ್ನ ನಾನು ನಿಮಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಡೇನ ಎಂಜಾಯ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸಿ ಯು ಆಲ್ ಇನ್ ಅನದರ್ ವಿಡಿಯೋ.